ಬಿ ಜೆ ಪಿದ್ದು ಒಂದು ಕಂಟಿನ್ಯೂಸ್ ನೋಡಿ, ಗೋಲ್ವಾಲ್ಕರಲ್ಲಿ ವಿಸಿಟ್ ಮಾಡಿದ್ರಂತೆ ಒಂದು ಕಾಲದಲ್ಲಿ. ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಏನಂದರೆ, ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಶಾಖೆಗಳಿರೋದು RSS ಶಾಖೆಗಳು 5,000 ಶಾಖೆಗಳಿರೋದು ಕೇರಳದಲ್ಲಿ. ಗುಜರಾತಲ್ಲೂ 1,000 ಇರೋದು. ಆಯ್ತಾ, ಸುಮಾರು 1 ಲಕ್ಷ ಒಂದೂವರೆ ಕಷ್ಟ ಇದೆಯೋ ಅಲ್ಲಿ ತಾನೇ ಜಾಸ್ತಿ. ಅವರು ಆಗಲೇ ಪ್ರವೇಶ ಮಾಡಿದರು. ಆದರೆ ಅವರಲ್ಲಿ ಇಂಟ್ರೆಸ್ಟಿಂಗ್ ಏನಂದರೆ, ಅಲ್ಲಿ ಕ್ರಿಶ್ಚಿಯನ್ರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೀವು ಈ ಸಿರಿಯನ್ ಕ್ರಿಶ್ಚಿಯನ್ಸ್ ಇದ್ದಾರಲ್ಲ, ಅವ್ರು ಏನು ತಿಳ್ಕೊಂಡ್ರೆ ನಾವು ಬ್ರಾಹ್ಮಣರಿಂದ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಕನ್ವರ್ಟ್ ಆದವ್ರಂತ. ಅವರಿಗೊಂದು ಆ ಮೇಲರಿಮೆ ಇದೆ. ಆಯಿತಾ, ಅವರನ್ನೆಲ್ಲ ಇವರು ಟಾರ್ಗೆಟ್ ಮಾಡ್ತಾರೆ. ಆದರೆ ಇತ್ತೀಚೆಗೆ ಈ ಫಾರಿನ್ ಫಂಡಿಂಗ್ದ ಒಂದು FCRA ಆ್ಯಕ್ಟ್ ಇದೆಯಲ್ಲ, ಅದಕ್ಕೆ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಹೊರಟಾಗ ಕ್ರಿಶ್ಚಿಯನ್ಸ್ ಚರ್ಚ್ಗಳೆಲ್ಲ ಭಾಳ ಇದು ಮಾಡುತ್ತಲ್ಲ, ಅದರ ನಂತರ ಸ್ವಲ್ಪ ಕ್ರಿಶ್ಚಿಯನ್ರು ಕೂಡ ಮಣಿಪುರದ ಒಂದು ಗಲಾಟೆ ಇದಾದ ನಂತರ ಅವರು ಬ್ಯಾಕ್ ಬಂದಿದ್ದಾರೆ. ಅದರಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು 30 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಭಾಳ ನೇರವಾಗಿ. ಉದಾಹರಣೆಗೆ ಮಂಜೇಶ್ವರದಲ್ಲಿ, ಅಂದರೆ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಮುಸ್ಲಿಮರಿಗೆ ಇನ್ನೊಂದು ಪಾರ್ಟಿ ಇದೆ ಅಲ್ಲಿ, ಇಂಡಿಯನ್ IUML ಇದೆ ಅಲ್ಲ, ಅವರಿಗೆ 15 ಸೀಟ್ ಇದೆ. ಅವ್ರಿಗೆ ಏನು ಕಡಿಮೆ ಇಲ್ಲ. ಅವರು 15, 20, ನನ್ನ ಪ್ರಕಾರ ಅವರು 15ರಿಂದ ಕೆಳಗೆ ಬಂದೇ ಇಲ್ವೋ ಏನೋ. ಮತ್ತು ಆ ಕಾಯಿಲೇಷನ್ ಕೂಡ ಭಾಳ ಸ್ಟ್ರಾಂಗ್ ಆಗಿದೆ. ಅಲ್ಲಿದು ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಈ LDF ಮತ್ತು UDF ನಡುವಿನ ಅದರ ಒಳಗಿನ ಘಟಕಗಳಿದೆಯಲ್ಲ, ಪಕ್ಷಗಳು, ಅವರೆಲ್ಲ ಸಾಲಿಡ್ ಆಗಿದ್ದಾರೆ. ಅದು ಅವರು ಸಾಮಾನ್ಯವಾಗಿ ಆ ಕಡೆ ಈ ಕಡೆ ಹಾರೋದಿಲ್ಲ. ಈಗ RSP ಇರ್ಬೋದು, ಅಮಾನಿ ಕಾಂಗ್ರೆಸ್ ಇರ್ಬೋದು, ಅವರು ಕಾಂಗ್ರೆಸ್ನಲ್ಲಿ ಇದ್ದಾರೆ, ಅವರು ಅಲ್ಲಿ ಇದ್ದವ್ರು ಅಲ್ಲೇ ಇದ್ದಾರೆ. ಅದರಿಂದ ಅದು ಆ ಕಾಂಬಿನೇಷನ್ ಅದು ವರ್ಕ್ ಆಗ್ತಾ ಇದೆ. ಈಗ ನೋಡಿ, CPM ಮತ್ತು ಕಾಂಗ್ರೆಸ್ ನಡುವೆ ಅವರು ಸೋತರು ಗೆದ್ದರು, ಅವ್ರು 25% ವೋಟ್ ಇದೆ. ಅಲ್ಲಿ ವ್ಯತ್ಯಾಸ ಆಗೋದು ಈ ಎಲ್ಲ ಪಾರ್ಟಿಗಳಲ್ಲಿ ವ್ಯತ್ಯಾಸ ಆದರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅವರದ್ದು ವೋಟ್ ಬ್ಯಾಂಕ್ ಅದು ಇಂಟ್ಯಾಕ್ಟ್ ಆಗಿದೆ. ಅದರಿಂದ ಇದನ್ನು ಸ್ವಲ್ಪ ನೋಡಬೇಕು. ಆದರೆ ಈಗ ನೋಡಿ, ಕಾಂಗ್ರೆಸ್ ಕೂಡ ಇಲ್ಲಿಯ ಥರನೇ ಇಂದಿರಾ ಗ್ಯಾರಂಟಿ ಅಂತ ಪಂಚ ಗ್ಯಾರಂಟಿನ ಅಲ್ಲಿ ಕೊಟ್ಟಿದೆ. ಆದರೆ ಅಲ್ಲಿಯ ಆರ್ಥಿಕತೆ ಭಾಳ ಕಷ್ಟದಲ್ಲಿ.